ಅವತ್ತು ಫಿಸಿಕ್ಸ್ನ ಪಾಠ ನಡೆದಿತ್ತು. ಪಾಠದ ಹೆಸರು ಯೂನಿವರ್ಸ್ ಅಂತ. ನಮ್ಮ ಮಿಸ್ಸು ಪಾಠ ಶುರು ಮಾಡಿದ್ರು. ದೇವರು ಯೂನಿವರ್ಸ್ನ ಹೇಗೆ ಸೃಷ್ಟಿ ಮಾಡ್ದ ಗೊತ್ತಾ? ಕೈಯಲ್ಲಿ ಒಂದು ದೊಡ್ಡ ಬಲೂನ್ ಹಿಡ್ಕೊಂಡು ಒಂದು ಪಿನ್ ಚುಚ್ಚಿದ್ರೆ ಅದು ಹೇಗೆ ಬ್ಲಾಸ್ಟ್ ಆಗುತ್ತೋ ಹಾಗೆ ಒಂದು ತುಂಬ ದೊಡ್ಡ ಬಲೂನ್ ಒಡಿತು. ಆವಾಗ ಅದರೊಳಗಿಂದ ಸೂರ್ಯ, ಚಂದ್ರ, ನಕ್ಷತ್ರಗಳು, ಗ್ರಹಗಳು, ಭೂಮಿ ಎಲ್ಲ ಅದರಿಂದ ಸಿಡಿದು ಆಚೆ ಬಂತು. ಆ ದೊಡ್ಡ ಬಲೂನ್ನ ಒಡೆದು ಇಷ್ಟನ್ನೆಲ್ಲ ಆ ದೇವರು ಸೃಷ್ಟಿ ಮಾಡ್ದ ಅಂತ ಹೇಳಿದ್ರು. ನಮ್ಮ ಮಿಸ್ ಬಾಯಲ್ಲಿ ಈ ಕಥೆ ಕೇಳಾದ್ಮೇಲೆ ಅಲ್ಲಿವರೆಗೂ ಇದ್ದಂಥ ಪ್ರಶ್ನೆಗಳು, ನಾನು ಯಾರು, ನಾವೆಲ್ಲ ಯಾಕೆ ಹುಟ್ಟಿದ್ವಿ ಅನ್ನೋ ಪ್ರಶ್ನೆಗಳಿಂದ ನನ್ನ ಫೋಕಸ್ಸು ನಿಧಾನಕ್ಕೆ ಸೈನ್ಸ್ನ ಕಡೆ ತಿರುಗ್ತಾ ಹೋಯಿತು. ಆಮೇಲೆ ನನಗೆ ಬರ್ತಿದ್ದ ಪ್ರಶ್ನೆಗಳು ಹೆಂಗಿರ್ತಿದ್ವು ಅಂದರೆ, ಯೂನಿವರ್ಸು ಅಷ್ಟೊಂದು ದೊಡ್ಡದಾ? ಈ ಬ್ರಹ್ಮಾಂಡ ಅಷ್ಟೊಂದು ದೊಡ್ಡದಾಗಿದೆಯಾ? ಈ ಸೂರ್ಯ, ಚಂದ್ರ, ಭೂಮಿ, ಆಕಾಶದಲ್ಲಿ ಕಾಣಿಸೋ ರಾಶಿ ರಾಶಿ ನಕ್ಷತ್ರಗಳು ಇಷ್ಟೆಲ್ಲ ಸಿಡ್ದು ಬಂತು ಅಂದರೆ ಆ ದೇವರ ಕೈಲಿದ್ದ ಬಲೂನ್ ಅದು ಎಷ್ಟು ದೊಡ್ಡದಿರಬೇಕು? ಹಾಗಾದರೆ ಬಲೂನ್ ಇರಲಿ, ಆ ಬಲೂನ್ ಹಿಡ್ಕೊಂಡಿದ್ದಂಥ ದೇವರು ಇನ್ನೆಷ್ಟು ದೊಡ್ಡ ಸೈಜಲ್ಲಿ ಇರಬೇಕು ಹಾಗಾದರೆ ಅಂತೆಲ್ಲ ಪ್ರಶ್ನೆಗಳು ಬರೋಕ್ಕೆ ಶುರುವಾಯಿತು. ಆಮೇಲೆ ಹೈಸ್ಕೂಲ್ ಬಂದಮೇಲೆ ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಒಬ್ಬರು ಇದ್ದರು. ಅವ್ರು ಪಾಠ ಮಾಡುವಾಗ ಏಲಿಯನ್ಸ್ ಬಗ್ಗೆ ಹೇಳಿದ್ರು. ಯೂನಿವರ್ಸು ಅಂದರೆ ಈ ಬ್ರಹ್ಮಾಂಡ ಎಷ್ಟು ದೊಡ್ಡದಪ್ಪ ಅಂದರೆ ನಮ್ಮ ಭೂಮಿಯಂಥದ್ದೇ ಅನೇಕ ಗ್ರಹಗಳಿದ್ದಾವೆ. ಲಕ್ಷ ಕೋಟಿಗಿಂತ ಹೆಚ್ಚಾಗಿದ್ದಾವೆ ಬೇರೆ ಗ್ರಹಗಳು ಭೂಮಿ ಥರದ್ದೇ. ಅಷ್ಟರಲ್ಲಿ ಯಾವುದಾದ್ರೂ ಒಂದು ಗ್ರಹದಲ್ಲಿ ನಮ್ಮ ಥರಾನೇ ಜೀವಿಗಳು ಇರೋ ಸಾಧ್ಯತೆ ಹೆಚ್ಚಾಗಿದೆ ಅಂತ ಹೇಳಿದ್ರು. ಆವಾಗಲಿಂದ ಈ ಯೂನಿವರ್ಸ್ನ ಅಗಾಧತೆ ಬಗ್ಗೆ ನನಗೆ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಏನಿದು ಯೂನಿವರ್ಸು? ಇದಕ್ಕೆ ಮೊದಲು ಕೊನೆ ಅನ್ನೋದು ಏನೂ ಇಲ್ವಾ? ಎಷ್ಟು ದೊಡ್ಡದಿರಬೇಕಿದು? ಖಂಡಿತ ನಮ್ಮ ಥರನೇ ಇರೋವಂಥ ಅನ್ಯಗ್ರಹ ಜೀವಿಗಳು ಇರ್ಬೋದಾ? ನೋಡೋಕೆ ನಮ್ಮ ಥರನೇ ಇರ್ತಾರಾ? ಹೀಗೆ ಅದ್ರ ಬಗ್ಗೆ ಕುತೂಹಲ ಹೆಚ್ಚಾಗ್ತಾನೆ ಹೋಯಿತು. ಇದು ನಾವು ಕತೆ ನೋಡಿದಾಗ ಆಕಾಶ ಕಾಣುತ್ತಲ್ಲ, ಈ ಆಕಾಶ, ಈ ಸ್ಪೇಸ್ ಅನ್ನೋದಕ್ಕೆ ಕೊನೆನೇ ಇಲ್ವಾ? ಎಲ್ಲಿ ತನಕ ಇರುತ್ತೆ ಇದು? ಅದು ಕೊನೆ ಇದೆ ಅಂತ ಹೇಳಿದ್ರೆ ಈ ಆಕಾಶದಿಂದ ಆಚೆಗೆ ಇನ್ನೇನಿರುತ್ತೆ ಅಂತ ಈ ಥರ ಪ್ರಶ್ನೆಗಳು ನನಗೆ ಬರ್ತಾಯಿತ್ತು. ಇನ್ನೊಂದು ಕಡೆ ಹ್ಯೂಮನ್ ಎವಲ್ಯೂಷನ್ ಬಗ್ಗೆ ತಿಳ್ಕೊತಾ ಬಂದೆ. ಬಿಗ್ ಬ್ಯಾಂಗ್ ಆದಮೇಲೆ ಎಷ್ಟೋ ಕೋಟಿ ವರ್ಷಗಳು ಆದಮೇಲೆ ನಮ್ಮ ಸೂರ್ಯನ ಜನನ ಆಯಿತು. ಆಮೇಲೆ ಸೂರ್ಯನಿಂದ ಸಿಡಿದು ಬಂದಂಥ ಚೂರುಗಳೇ ಗ್ರಹಗಳಾಗಿ ಅದರಲ್ಲಿ ಒಂದು ನಾವಿರುವಂಥ ಭೂಮಿಯಾಗಿದೆ. ಎಷ್ಟೋ ವರ್ಷ ಭೂಮಿನೂ ಒಂದು ಬೆಂಕಿಯ ಉಂಡೆಯ ಥರ ಇತ್ತು. ನಿಧಾನಕ್ಕೆ ವಾತಾವರಣ ತಣ್ಣಗೆ ಆಗೋಕ್ಕೆ ಶುರುವಾಯಿತು. ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಹೋದಂಗೆ ಮೋಡಗಳಾಗಿ ಆ ಮೋಡದಿಂದ ಮಳೆ ಸುರಿದು ಭೂಮಿ ಒಂದು ಹದಕ್ಕೆ ಬಂದಾದ ಮೇಲೆ ಸುಮಾರು ಕೋಟಿ ವರ್ಷಗಳ ನಂತರ ಏಕಾಣು ಜೀವಿಗಳು ಫಾರ್ಮ್ ಆಗೋಕ್ಕೆ ಶುರುವಾಯಿತು. ಅದಾದಮೇಲೆ ಏಕಾಣು ಜೀವಿಗಳಲ್ಲಿ ಎವಲ್ಯೂಷನ್ ಆಗಿ ಕಾಂಪ್ಲೆಕ್ಸ್ ಸೆಲ್ಗಳಿರುವಂಥ ಜೀವಿಗಳು ಫಾರ್ಮ್ ಆಗೋಕ್ಕೆ ಶುರುವಾಯಿತು. ಆಮೇಲೆ ಭೂಮಿ ಅಂದರೆ ನೀರಿನಲ್ಲಿ ಜಲಚರಗಳು, ನೀರಿನಲ್ಲಿ ವಾಸ ಮಾಡುವಂಥ ಸಣ್ಣ ಸಣ್ಣ ಮೀನುಗಳು, ಆ ಥರ ಪ್ರಾಣಿಗಳು ಫಾರ್ಮ್ ಆಗೋಕ್ಕೆ ಶುರುವಾದವು. ಆಮೇಲೆ ನೀರನ್ನು ಬಿಟ್ಟು ಭೂಮಿ ಮೇಲೆ ಬರೋಕ್ಕೆ ಶುರು ಮಾಡಿದ್ವು. ಆಮೇಲೆ ಸಂಪೂರ್ಣ ನೆಲದ ಮೇಲೆ ಅವುಗಳ ವಿಕಸನ ಆಗಿ ಮಂಗಗಳ ನಂತರ ನಾವು ಮಾನವರಾಗಿದ್ದೀವಿ ಇವಾಗ. ಹೀಗೆ ಯಾವಾಗ ವೈಜ್ಞಾನಿಕವಾಗಿ ವಿಷಯಗಳು ಸ್ಪಷ್ಟ ಆಗ್ತಾ ಹೋಯಿತು, ಆವಾಗ ನಮ್ಮನ್ನೆಲ್ಲ ದೇವರು ಸೃಷ್ಟಿ ಮಾಡಿದ್ದು ಎಂಬ ಕಲ್ಪನೆ ಸುಳ್ಳು ಅಂತ ನನಗೆ ಮನವರಿಕೆ ಆಗ್ತಾ ಹೋಯಿತು. ದೇವರು ಸೃಷ್ಟಿ ಮಾಡ್ದ ಅಂದರೆ ದೇವರ ಕಲ್ಪನೆ ಕೂಡ ನಮ್ಮ ಪೌರಾಣಿಕ ಸಿನಿಮಾಗಳಲ್ಲಿ ತೋರಿಸಿದ್ದ ಹಾಗೆ ಒಂದು ಗಂಡಿನ ರೂಪ, ಚಿನ್ನದ ಕಿರೀಟ, ರೇಷ್ಮೆ ಬಟ್ಟೆ, ಒಡವೆಗಳು, ಹೀಗೆ ಇಂಥದ್ದೇ ಕಲ್ಪನೆ ಇತ್ತು. ನಾವು ಜನಸಾಮಾನ್ಯರು ಆಡೋ ಮಾತು ಕೂಡ ದೇವರು ನೋಡ್ತಾ ಇರ್ತಾನೆ, ದೇವರು ಕಾಪಾಡ್ತಾನೆ, ಹೀಗೆ ಒಂದು ಪುಲ್ಲಿಂಗದ ದೃಷ್ಟಿಯಲ್ಲೇ ನಾವು ದೇವರ ಬಗ್ಗೆ ಮಾತಾಡ್ತೀವಿ. ಒಂದು ಹೆಣ್ಣಾಗಿದ್ದ ನನಗೆ ಅದೂ ಒಂಥರ ಟ್ರಿಗರ್ ಆಗ್ತಾ ಇತ್ತು. ಅದ್ಯಾಕೆ ದೇವರು ಗಂಡು, ಹೆಣ್ಯಾಕಲ್ಲ, ಹೀಗೆ ಏನೇನೋ ತರ್ಕಗಳು. ಹಾಗಾಗಿ ಈ ಥರ ತರ್ಕಗಳಿಂದ ನನ್ನ ಎಲ್ಲ ಪ್ರಶ್ನೆಗಳಿಗೆ ವಿಜ್ಞಾನದಲ್ಲಿ ಉತ್ತರವನ್ನು ನಾನು ಕಂಡ್ಕೊತಾ ಇದ್ದಿದ್ದರಿಂದ ಈ ದೇವರು ಮಾಡಿದ್ದು ಇದನ್ನೆಲ್ಲ ಅನ್ನೋ ಒಂದು ಕಲ್ಪನೆ ಏನಿದೆ ಅದು ಕಡಿಮೆ ಆಗ್ತಾ ಬಂತು. ನನಗೆ ಅದ್ರ ಮೇಲೆ ನಂಬಿಕೆನ ಕಡಿಮೆ ಆಗ್ತಾ ಬಂತು. ಆಮೇಲೆ ನಾವು ಮಾಡ್ತಿದ್ದಂಥ ಆಚರಣೆಗಳ ಬಗ್ಗೆ ನನ್ನ ಪ್ರಶ್ನೆಗಳು ಹುಟ್ಕೊತಾ ಇದ್ವು. ಅಂದರೆ ಸ್ನಾನ ಮಾಡಿ ಪೂಜೆಗೆ ಹೂಗಳನ್ನ ಕಿತ್ಕೊಂಡು ಬಂದು ಮಡಿಯಲ್ಲಿ ದೇವರಿಗೆ
ಪೂಜೆ ಮಾಡಿ ಫೋಟೋಗಳಿಗೆಲ್ಲ ಹೂಗಳನ್ನ ಅಲಂಕಾರ ಮಾಡಿ ಇವೆಲ್ಲ ಯಾಕೆ ಮಾಡಬೇಕು ಅಂತ ನನಗೆ ಪ್ರಶ್ನೆ ಬರ್ತಾಯಿತ್ತು. ನನ್ನ ತಂದೆ ತಾಯಿಗಳಿಗೆ ಕೇಳಿದರೆ ಅವ್ರಿಗೇನು ಉತ್ತರ ಗೊತ್ತಿರಲಿಲ್ಲ. ಹಿಂದಿನಿಂದ ಮಾಡ್ಕೊಂಡು ಬಂದಿದ್ದೀವಿ, ನಾವು ಮುಂದುವರಿಸ್ಕೊಂಡು ಹೋಗಬೇಕು ಅಷ್ಟೇ ಅನ್ನೋದು ಅವರ ಉತ್ತರ ಆಗಿತ್ತು. ನಾನು ವೈಜ್ಞಾನಿಕವಾಗಿ ಪ್ರಪಂಚದ ಬಗ್ಗೆ ತಿಳಿತಾ ಇದ್ದ ಕಾರಣ ಕುರುಡಾಗಿ ದೇವ್ರ ಪೂಜೆ ಆಗಲಿ ಯಾವುದೇ ಆಚರಣೆಯನ್ನಾಗಲಿ ನಾನು ಮಾಡಬೇಕು ಅನ್ನೋದು ನನ್ನ ಮನಸ್ಸಿಗೆ ಒಪ್ಪಿಗೆ ಆಗ್ತಾ ಇರಲಿಲ್ಲ. ಹಾಗಾಗಿ ದೇವ್ರ ಪೂಜೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಯಾವುದೇ ವೈಜ್ಞಾನಿಕವಾದ ಉತ್ತರ ಯಾರಿಂದಲೂ ನನಗೆ ಸಿಗಲಿಲ್ಲ. ನಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕೂಡ ಹೇಳ್ತಾ ಇದ್ರು, ನನಗೆ ದೇವರಲ್ಲಿ ನಂಬಿಕೆ ಇಲ್ಲ, ಯೂನಿವರ್ಸ್ ಹೇಗೆ ಕೆಲಸ ಮಾಡುತ್ತೆ, ಸೂರ್ಯ ಚಂದ್ರ ಗ್ರಹಗಳು ಇವೆಲ್ಲ ಗ್ರಾವಿಟಿ ಅಥವಾ ಗುರುತ್ವಾಕರ್ಷಣೆಯ ಬಲದಿಂದ ಆಕಾಶದಲ್ಲಿ ಸ್ಪೇಸಲ್ಲಿ ಯಾವುದೇ ಆಧಾರ ಇಲ್ಲದೆ ತೇಲ್ತಾ ಇದ್ದಾವೆ ಅಂತೆಲ್ಲ ಎಲ್ಲದಕ್ಕೂ ವೈಜ್ಞಾನಿಕ ವಿವರಣೆ ಕೊಡ್ತಾ ಇದ್ದಿದ್ದರಿಂದ ಇಷ್ಟೆಲ್ಲ ಕಾರಣಗಳಿಂದ ನನಗೆ ದೇವರು ಅನ್ನುವ ಕಲ್ಪನೆಯೇ ಒಂದು ಮೂಢನಂಬಿಕೆ ಅಂತ ನಿಧಾನವಾಗಿ ತಲೆಯಲ್ಲಿ ತುಂಬಿಕೊಳ್ತಾ ಹೋಯಿತು. ಆವಾಗಿಂದ ನಾನು ಯಾವುದನ್ನು ಪ್ರಶ್ನೆ ಮಾಡ್ದೇನೆ, ಅದಕ್ಕೆ ಸಮಂಜಸವಾದ ಉತ್ತರವನ್ನು ಕಂಡುಕೊಳ್ದೇನೆ ನಾನು ಯಾವುದನ್ನು ಒಪ್ಕೊಳ್ಳೋಕ್ಕೆ ತಯಾರೇ ಇರ್ತಿರಲಿಲ್ಲ. ಅದೂ ಅಲ್ಲದೆ ನಾವು ನೋಡ್ತಿದ್ದಂಥ ಪೌರಾಣಿಕ ಸಿನಿಮಾಗಳಲ್ಲಿ ಹೆಂಗೆ ತೋರಿಸೋರು ದೇವರು ಅಂದರೆ ಒಂದು ಅಭಯ ಹಸ್ತ ತೋರಿಸ್ತಾನೆ ದೇವರು, ಅದರಿಂದ ಅವನ ಶಕ್ತಿಯಿಂದ ಏನನ್ನಾದರೂ ಸೃಷ್ಟಿ ಮಾಡ್ಬೋದು, ಏನನ್ನಾದರೂ ನಾಶ ಮಾಡ್ಬೋದು. ಈ ಥರ ಒಂದು ಕಲ್ಪನೆನ ನಮಗೆ ಆ ಪೌರಾಣಿಕ ಸಿನಿಮಾಗಳಿಂದ ನೋಡೋಕ್ಕೆ ಸಿಕ್ಕಿತ್ತು. ಸೊ ಪ್ರಪಂಚದಲ್ಲಿ ಎಷ್ಟೋ ಕಷ್ಟಗಳಿದ್ದಾವೆ, ನೋವು, ಸಂಕಟಗಳಿದೆ, ಮತ್ತು ಅದನ್ನೆಲ್ಲ ಯಾಕೆ ದೇವರು ತನ್ನ ಪವರಿಂದ ಸರಿ ಮಾಡಲ್ಲ ಅಂತೆಲ್ಲ ತರ್ಕಗಳು ಬರ್ತಾ ಇದ್ವು ತಲೆಯಲ್ಲಿ. ಇದು ಒಂದು ಕಡೆ ಆದರೆ ಸುಮಾರು ವರ್ಷದ ಹಿಂದೆ ಆಪ್ತಮಿತ್ರ ಭಾಗ 2 ಮೂವಿ ಬಂದಿತ್ತಲ್ಲ, ಅದರಲ್ಲಿ ವಿಜಯ್ ಪಾತ್ರಧಾರಿಯಾಗಿದ್ದ ವಿಷ್ಣುವರ್ಧನ್ ಅವರು ಯೋಗಿಯ ಆತ್ಮಕಥೆ ಪುಸ್ತಕದ ಬಗ್ಗೆ ಏನೋ ಒಂದು ಡೈಲಾಗ್ ಹೇಳ್ತಾರೆ. ಅದರಲ್ಲಿ ನನಗದು ನೆನಪಿಲ್ಲ ಸರಿಯಾಗಿ. ಅವಾಗ್ಲಿಂದ ನಾನು ಆ ಪುಸ್ತಕನ ಓದಬೇಕು ಅಂತ ತುಂಬ ಅನ್ಕೋತಾ ಇದ್ದೆ, ಆದರೆ ಅದು ಸಾಧ್ಯ ಆಗಿರಲಿಲ್ಲ. ಕೆಲವು ವರ್ಷಗಳ ನಂತರ ನಾನು ಪುಸ್ತಕಗಳನ್ನ ಓದೋಕ್ಕೆ ಶುರು ಅಂತ ಮಾಡಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ಪುಸ್ತಕಗಳು. ಅವರು ಕೂಡ ವೈಜ್ಞಾನಿಕ ದೃಷ್ಟಿ ಇಟ್ಕೊಂಡು ಪುಸ್ತಕಗಳನ್ನ ಬರಿತಾ ಇದ್ದಿದ್ದರಿಂದ ಅದು ನನಗೆ ಮೊದಲೇ ಇದ್ದ ತರ್ಕಕ್ಕೆ ಇನ್ನೂ ಒಂಥರ ಹತ್ತಿರ ಆದಂಗೆ ಆಯಿತು ಅವ್ರ ಬರಹಗಳು. ಹಾಗೆ ನಮ್ಮ ಜನರಲ್ಲಿ ಯಾವಾಗಲೂ ಇರುವಂಥ ಜಾತಿ ಭೇದ, ಮೇಲಿನ ಜಾತಿಯವರು ಕೆಳಗಿನ ಜಾತಿಯವ್ರನ್ನ ಒಂಥರ ನೋಡೋದು, ಮುಟ್ಟಿಸ್ಕೊಳ್ಳಲ್ಲ, ಮನೆ ಒಳಗೆ ಸೇರಿಸಲ್ಲ, ಅಲ್ಲ ದೇವ್ರನ್ನ ಅತಿ ಹೆಚ್ಚು ಪೂಜೆ ಮಾಡೋ ಜನ ಹೀಗೆ ಭೇದ ಭಾವ ಮಾಡ್ತಾ ಇದ್ದಿದ್ದು ನೋಡಿ ದೇವ್ರ ಬಗ್ಗೆ ಇನ್ನೂ ತಿರಸ್ಕಾರ ಹುಟ್ಟೋಕ್ಕೆ ನನಗೆ ಶುರುವಾಯಿತು. ಒಟ್ಟಿನಲ್ಲಿ ನನ್ನ ಅನುಭವಗಳು, ನನ್ನ ತರ್ಕಗಳು, ನನ್ನ ಪ್ರಶ್ನೆಗಳು, ನನ್ನ ಆಲೋಚನೆಗಳು, ವಿಜ್ಞಾನದ ಕಡೆಗಿದ್ದ ನನ್ನ ಆಸಕ್ತಿ ಇವೆಲ್ಲ ಸೇರಿ ದೇವರು ಅನ್ನೋ ಒಂದು ಕಲ್ಪನೆಯಿಂದ ನನ್ನ ತುಂಬ ದೂರ ಮಾಡ್ತು. ಭಕ್ತಿ ಪ್ರಧಾನವಾದ ಸಿನಿಮಾಗಳಲ್ಲೂ ಕೂಡ ದೇವರು ಅಂದರೆ ಏನಿರ್ತಾಯಿತ್ತು, ದೇವರು ಅನ್ನೋ ಕ್ಯಾರೆಕ್ಟರ್ ಏನು ಹೇಳ್ತಾ ಇತ್ತು ಅಂದರೆ, ನನ್ನ ಮೇಲೆ ಭಕ್ತಿ ಇಡು, ನನಗೆ ಬಲಿ ಕೊಡು, ನನಗೆ ಅದನ್ನು ಅರ್ಪಿಸು, ನನಗಿದನ್ನು ಅರ್ಪಿಸು, ಆಮೇಲೆ ನಾನು ನಿನ್ನ ಕಾಪಾಡ್ತೀನಿ ಅನ್ನೋದನ್ನೆಲ್ಲ ಕೇಳಿ ದೇವ್ರ ಮೇಲೆ ನನಗೆ ಗೌರವನೇ ಉಳಿಲಿಲ್ಲ. ನನ್ನ ಮನಸ್ಥಿತಿ ಹೀಗಿರುವಾಗ 2020 ಕೋವಿಡ್ ಟೈಮ್ನಲ್ಲಿ ಹಿಂದಿಯಲ್ಲಿ ಒಂದು ಮಹಾಭಾರತ ಸೀರಿಯಲ್ 2013 ಬಂದಿತ್ತದು. ಅದನ್ನು 2020 ಕೋವಿಡ್ ಟೈಮಲ್ಲಿ ಎಲ್ಲ ಬೇರೆ ಬೇರೆ ಭಾಷೆಗೆ ಡಬ್ ಮಾಡಿ ಅದನ್ನು ಬಿಟ್ಟಿದ್ರು. ನಮ್ಮ ಮನೆಯವರೆಲ್ಲರೂ ಅದನ್ನು ತುಂಬ ಅತ್ಯಂತ ಆಸಕ್ತಿಯಿಂದ ಕೂತ್ಕೊಂಡು ಡೈಲಿ ರಾತ್ರಿ ನೋಡೋರು. ನಂಗೆ ಒಂದು ಸ್ವಲ್ಪನೂ ಇಂಟ್ರೆಸ್ಟ್ ಇರಲಿಲ್ಲ ಅದರಲ್ಲಿ. ಯಾಕೆಂದರೆ ಗೊತ್ತಲ್ಲ, ನಮ್ಮ ಪೌರಾಣಿಕ ಸಿನಿಮಾಗಳು ಯಾವ ಥರ ಕಲ್ಪನೆ ಮಾಡಿಸಿದ್ದು ನನಗೆ ಅಂತ. ಹಾಗಾಗಿ ಇವೆಲ್ಲ ಡಬ್ಬ ಅಂತ ನಾನು ನೋಡ್ತಾ ಇರಲಿಲ್ಲ. ಒಂದಿನ ಸುಮ್ಮನೆ ಬೇರೇನೋ ಮಾಡೋಕ್ಕೆ ಕೆಲಸ ಇರಲಿಲ್ಲ, ಆಪ್ಷನ್ ಇಲ್ಲದೆ ನಾನು ಆ ಸೀರಿಯಲ್ ಏನು ಬರ್ತಾಯಿತ್ತು ಅದನ್ನು ಕೂತ್ಕೊಂಡು ನೋಡ್ತಾ ಇದ್ದೆ. ಅದೇನಿರುತ್ತೆ ನೋಡೋಣ, ಅದ್ಲಾಗ ಟೈಮ್ ಪಾಸ್ ಆಗುತ್ತೆ ಅನ್ನೋ ಥರ ನಾನು ಅದನ್ನು ನೋಡ್ತಾ ಇದ್ದೆ. ಅವತ್ತಿನ ದಿನ ಕುರುಕ್ಷೇತ್ರದ ಯುದ್ಧದ ಒಂದು ಸೀನ್ ನಡೀತಾ ಇತ್ತು. ದ್ರೋಣಾಚಾರ್ಯರನ್ನು ಅವರಿಗೆ ಅಶ್ವತ್ಥಾಮ ಸತ್ತೋದ ಅಂತ ಸುಳ್ಳು ಹೇಳಿ ಅವರ ಯುದ್ಧ ಬಲವನ್ನು ಕುಗ್ಗಿಸಿ ಅವರನ್ನು ಕೊಲ್ಲೋ ದೃಶ್ಯ ಅದು. ಆ ದೃಶ್ಯದ ಸಮಯದಲ್ಲಿ ಕೃಷ್ಣ ಮತ್ತು ದ್ರೋಣಾಚಾರ್ಯರ ನಡುವೆ ಒಂದು ಸಂಭಾಷಣೆ ಬರುತ್ತೆ. ಅದರಲ್ಲಿ ದ್ರೋಣಾಚಾರ್ಯರು ಅಯ್ಯೋ ನನ್ನ ಮಗ ಸತ್ತೋದ ಅಂತ ಗೋಳಾಡ್ತಾ ಇರ್ತಾರೆ. ನನ್ನ ಮಗನಿಗೊಳ್ಳೋದಾಗಲಿ, ಅವನು ಉದ್ಧಾರ ಆಗಲಿ ಅಂತ ಇಷ್ಟೆಲ್ಲ ಮಾಡಿದೆ ಅಂತ ಹೀಗೆ ಏನೇನೋ ಗೋಳಾಡ್ತಾ ಇರ್ತಾರೆ. ಆಗ ಕೃಷ್ಣ ಮಕ್ಕಳ ಮೇಲೆ ಪ್ರೇಮ ಇರಬೇಕು, ಮೋಹ ಇರಬಾರ್ದು ಅಂತ ಪ್ರೇಮಕ್ಕೂ ಮೋಹಕ್ಕೂ ಇರುವ ವ್ಯತ್ಯಾಸನ ತುಂಬ ಚೆನ್ನಾಗಿ ಹೇಳ್ತಾನೆ. ಪ್ರೇಮ ನಿಮ್ಮನ್ನು ಬಂಧನದಿಂದ ಹೊರಗೆ ತಂದರೆ, ಮೋಹ ನಿಮ್ಮನ್ನು ಬಂಧನದ ಒಳಗೆ ಸಿಕ್ಕಿಸಿ ದುಃಖ ಕೊಡುತ್ತೆ ಅಂತ ವ್ಯತ್ಯಾಸ ವಿವರಣೆಯನ್ನು ಕೊಟ್ಟು
ದ್ರೋಣಾಚಾರ್ಯರಿಗೆ ಅರ್ಥ ಮಾಡಿಸ್ತಾನೆ. ನನಗೆ ಓಹೋ ಇದೇನಿದು, ಕೃಷ್ಣ ಈ ಥರನೂ ಮಾತಾಡ್ತಾನ, ನಾನು ಯೋಚನೆ ಮಾಡೋ ರೀತಿಗೆ ಇದು ಮ್ಯಾಚ್ ಆಗ್ತಾ ಇದೆಯಲ್ಲ ಅನ್ಸೋಕ್ಕೆ ಶುರುವಾಯಿತು. ನನಗೆ ಪ್ರೇಮ ಮೋಹ ಅನ್ನೋ ಈ ಪದಗಳ ಒಂದು ಅರ್ಥ ವ್ಯತ್ಯಾಸ ಎಲ್ಲ ಅಷ್ಟೇನು ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ಹೆಚ್ಚು ಕಡಿಮೆ ಇದೇ ಧಾಟಿಯಲ್ಲಿ ನನ್ನ ಯೋಚನೆಗಳು ಕೂಡ ಇರ್ತಾ ಇತ್ತು. ಅಂದರೆ ನಾವ್ಯಾಕೆ ಅಸ್ತಿತ್ವದಲ್ಲಿದ್ದೀವಿ, ನಾವ್ಯಾಕೆ ಅಟ್ಯಾಚ್ ಆಗ್ತೀವಿ ಒಬ್ಬ ವ್ಯಕ್ತಿಗೋ ಅಥವಾ ಒಂದು ವಸ್ತುಗೋ, ಮತ್ತು ಅದು ಇಲ್ಲ ಅನ್ನುವಾಗ ಯಾಕೆ ನಮಗೆ ದುಃಖ ಪಡ್ತೀವಿ. ಅಂದರೆ ಒಬ್ಬರು ಸತ್ತೋದ್ರೆ, ಕುಟುಂಬದಲ್ಲಿ ಯಾರು ತೀರ್ಕೊಂಡ್ರೆ ಅತ್ಯಂತ ದುಃಖ ಪಡ್ತೀವಲ್ಲ, ಏನಕ್ಕೆ? ಈ ಧಾಟಿಯಲ್ಲಿ ನನ್ನ ಯೋಚನೆಗಳು ಕೂಡ ಇತ್ತು. ಅದಕ್ಕೆ ತಕ್ಕಂತೆ ಉತ್ತರ ಅವತ್ತು ಕೃಷ್ಣ ದ್ರೋಣಾಚಾರ್ಯರಿಗೆ ಕೊಟ್ಟಿದ್ದ. ಯಾಕೆ ದುಃಖದಲ್ಲಿದ್ದೀವಿ ಅಂದರೆ, ನಾವು ಎಲ್ಲವನ್ನ ಮೋಹದ ದೃಷ್ಟಿಯಲ್ಲಿ ನೋಡ್ತಾ ಇರ್ತೀವಿ, ಪ್ರೇಮದಿಂದ ನೋಡ್ತಾ ಇರಲ್ಲ. ಆಮೇಲೆ ನಾನು ಇಲ್ಲ ಈ ಮಹಾಭಾರತ ನಾನು ಪೂರ್ತಿ ನೋಡಲೇಬೇಕು, ಇದರಲ್ಲಿ ಏನೋ ಇದೆ, ನನ್ನ ಯೋಚನೆಗಳಿಗೆ ತಕ್ಕಂತೆ ಈ ಮಹಾಭಾರತದಲ್ಲಿ ಏನೋ ಇದೆ, ನಾನು ಇದನ್ನು ನೋಡಬೇಕು ಅಂತ ಹೇಳಿ ಆವಾಗ ನಾನು ಮೊದಲಿಂದ ಸಂಪೂರ್ಣವಾಗಿ ಕೂತ್ಕೊಂಡು ಮೊದಲಿಂದ ಎಲ್ಲ ಎಪಿಸೋಡ್ಗಳನ್ನೂ ನೋಡಿದೆ. ಕೃಷ್ಣನ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಈ ಕೃಷ್ಣ ಅನ್ನೋ ಮನುಷ್ಯ ನಾನು ಯೋಚನೆ ಮಾಡೋ ರೀತಿಗೆ ಅವನ ಚಿಂತನೆಗಳು ಇವೆ ಅಂತ ನನಗೆ ಅನ್ಸಕ್ಕೆ ಶುರುವಾಯಿತು. ಆಮೇಲೆ ಭಗವದ್ಗೀತೆ ಓದಲೇಬೇಕು ಅಂತ ಮೊಬೈಲ್ ಫೋನಲ್ಲೇ ಒಂದು ಆ್ಯಪ್ ಸ್ಟೋರಿಂದ ಒಂದು ಭಗವದ್ಗೀತೆ ಆ್ಯಪ್ ನನ್ನ ಫ್ರೆಂಡ್ ಯಾವುದೋ ಒಂದು ಸಜೆಸ್ಟ್ ಮಾಡಿದ್ದಿತ್ತು, ಅದನ್ನು ಡೌನ್ಲೋಡ್ ಮಾಡಿಕೊಂಡೆ. ಅದು ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸ ಆಧಾರಿತದ ಭಗವದ್ಗೀತೆ ಆ್ಯಪ್ ಆಗಿತ್ತು. ಬನ್ನಂಜೆ ಗೋವಿಂದಾಚಾರ್ಯರು ಮಾಧ್ವ ಸಂಪ್ರದಾಯ ಅನುಯಾಯಿ, ದ್ವೈತ ಸಿದ್ಧಾಂತದ ದೃಷ್ಟಿಯಿಂದ ಅವರ ಉಪನ್ಯಾಸ ಇರ್ತಾ ಇತ್ತು. ನಂಗವಾಗಿನ್ನೂ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಇದ್ಯಾವುದರ ಪರಿಚಯ ವ್ಯತ್ಯಾಸ ಏನೂ ಗೊತ್ತಿರಲಿಲ್ಲ. ಆ ಭಗವದ್ಗೀತೆ ಬನ್ನಂಜೆ ಗೋವಿಂದಾಚಾರ್ಯರ ಉಪನ್ಯಾಸದ ಆಧಾರಿತವಾಗಿದ್ದ ಆ ಭಗವದ್ಗೀತೆ ಓದುವಾಗ ಅದು ದ್ವೈತ ದೃಷ್ಟಿಯಿಂದ ಇತ್ತು ಅನ್ನೋದು ನನಗೆ ಐಡಿಯಾ ಇಲ್ಲ. ಆಗ ನನಗೆ ಪ್ರಶ್ನೆಗಳು ಬರ್ತಾಯಿತ್ತು. ಅವರು ಭಕ್ತಿಯನ್ನು ಪ್ರಧಾನವಾಗಿ ಇಟ್ಕೊಂಡು ಆ ಭಗವದ್ಗೀತೆಯನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅಂದರೆ ಅಗೇನ್ ದೇವ್ರ ಮೇಲೆ ಡಿಪೆಂಡ್ ಆಗಬೇಕು ಅನ್ನೋ ಥರ, ನನ್ನನ್ನು ಹಾಗೆ ಪೂಜೆ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಥರ ಭಕ್ತಿ ತೋರಿಸ್ಬೇಕು, ಈ ಥರ ಇದ್ದಿತ್ತು. ನನಗೆ ಅದು ಕನ್ವಿನ್ಸ್ ಆಗಲಿಲ್ಲ. ಆಮೇಲೆ ಬನ್ನಂಜೆ ಅವರ ಉಪನ್ಯಾಸಗಳನ್ನ ಯೂಟ್ಯೂಬ್ನಲ್ಲಿ ಕೇಳೋಕ್ಕೆ ಶುರು ಮಾಡಿದೆ. ಅವರು ಅತ್ಯಂತ ವೈಜ್ಞಾನಿಕವಾಗಿಯೂ ವಿವರಣೆ ಕೊಡ್ತಾ ದ್ವೈತ ದೃಷ್ಟಿಯಿಂದನೇ ವೇದಾಂತ ಭಗವದ್ಗೀತೆಗಳನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರಿಗೆ ವೈಜ್ಞಾನಿಕ ದೃಷ್ಟಿ ಇದ್ದಿದ್ದರಿಂದನೇ ಅವರ ಉಪನ್ಯಾಸಗಳಿಗೆ ನಾನು ಆಕರ್ಷಿತಳಾಗಿದ್ದೆ. ಆದರೂ ಅವರ ದ್ವೈತವಾದ ನನಗೆ ಸಂಪೂರ್ಣ ಕನ್ವಿನ್ಸ್ ಮಾಡಲಿಲ್ಲ. ಕರ್ಮ ಸಿದ್ಧಾಂತ ಅನ್ನೋದು ಕೂಡ ನಾನು ಬನ್ನಂಜೆ ಅವರ ಉಪನ್ಯಾಸದಿಂದಲೇ ತಿಳ್ಕೊಂಡಿದ್ದು, ಈ ಥರ ಕರ್ಮ ಸಿದ್ಧಾಂತ ಅಂತ ಒಂದಿರುತ್ತೆ ಅಂತ. ಆದರೆ ನನಗೆ ಅವಾಗ ಬಂದಿದ್ದು ಏನು ಪ್ರಶ್ನೆ ಅಂದರೆ, ಈಗಿರುವ ನನ್ನ ಜನ್ಮಕ್ಕೆ ಪೂರ್ವಜನ್ಮದ ಫಲ ಕಾರಣ ಆದರೆ ನನ್ನ ಮೊದಲನೇ ಜನ್ಮಕ್ಕೆ ಏನು ಕಾರಣ? ಯಾವ ಪೂರ್ವಜನ್ಮನೇ ಇರೋದಿಲ್ವಲ್ಲ, ನಾನು ಫಸ್ಟ್ ಹುಟ್ಟಿದ್ದಕ್ಕೆ ಮುಂಚೆ ಇನ್ನೊಂದು ಯಾವ ಜನ್ಮ ಇರೋಕ್ಕೆ ಸಾಧ್ಯ? ಅದೇ ನನ್ನ ಮೊದಲನೇ ಜನ್ಮ ಆಗಿರಬೇಕಲ್ವಾ? ಆ ಜನ್ಮ ಬರೋಕ್ಕೆ ಕಾರಣ ಏನು? ಯಾವ ಕರ್ಮ ಫಲ ಇರೋಕ್ಕೆ ಸಾಧ್ಯ ನನ್ನ ಫಸ್ಟ್ನೇ ಜನ್ಮದಲ್ಲಿ ಅನ್ನೋವಂಥ ಪ್ರಶ್ನೆ ನನಗೆ ಆವಾಗ ಬರ್ತಾಯಿತ್ತು.